ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಭಾರ್ಗವಿ LLB ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆ ಆರಂಭದಲ್ಲಿ ತಾನು ಮಾಡಿದ ತಪ್ಪುಗಳಿಂದಾಗಿ ಕುಟುಂಬಸ್ಥರು ಬೀದಿಗೆ ಬಂದು ನಿಂತಿರುವುದನ್ನು ಕಂಡು JP ತುಂಬಾ ನೊಂದಿರ್ತಾನೆ. ಹೆಂಡತಿ ನಿರ್ಮಲಾ ಎದುರು ಕಣ್ಣೀರು ಹಾಕಿತ್ತಾ, ನನ್ನಿಂದಾಗಿ ನೀವೆಲ್ಲ ಇವತ್ತು ನರಕ ಅನುಭವಿಸಂತಾಗಿದೆ. ನನ್ನ ಮಗನೇ ನನ್ನನ್ನು ದ್ವೇಷಿಸುತ್ತಿದ್ದಾನೆ ಎಂದು ಸೋಲನ್ನು ಒಪ್ಪಿಕೊಳ್ತಾರೆ. ಇತ್ತ ಪಾರ್ಥ ಮತ್ತು ಭಾರ್ಗವಿ ಇಬ್ಬರೂ ಸೇರಿ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಾಗಿ ಹುಡುಕಾಡುತ್ತಿರುತ್ತಾರೆ. ಆದರೆ ಎಲ್ಲ ಕಡೆ ಲಕ್ಷಾಂತರ ರೂಪಾಯಿ ಅಡ್ವಾನ್ಸು ಕೇಳುತ್ತಿರುವುದರಿಂದ ಮತ್ತು ದೊಡ್ಡ ಕುಟುಂಬ ಎಂದು ಬಾಡಿಗೆ ಕೊಡದ ಕಾರಣ ಅವರಿಗೆ ತುಂಬ ನಿರಾಸೆಯಾಗುತ್ತದೆ. ಈ ವೇಳೆ ಪಾರ್ಥ ತನ್ನ ತಂದೆಯನ್ನು ನೆನೆದು ಭಾವುಕನಾದಾಗ, ಭಾರ್ಗವಿ ಧೈರ್ಯ ತುಂಬಿ ನಾವಿಬ್ಬರು ಸೇರಿ ಈ ಕೇಸ್ನಲ್ಲಿ ತಂದೆಯನ್ನು ಗೆಲ್ಲಿಸೋಣ ಮತ್ತು ಅವರಿಗಾಗಿ ಒಂದು ಒಳ್ಳೆಯ ಮನೆ ಮಾಡೋಣ ಎಂದು ಗಂಡನಿಗೆ ಹೆಂಡತಿಯಾಗಿ ಬೆಂಬಲ ನೀಡ್ತಾಳೆ. ಮತ್ತೊಂದೆಡೆ JP ಪಾಟೀಲ್ಗೆ ಈ ಪರಿಸ್ಥಿತಿ ತಂದಿಟ್ಟ ಜಗನ್ ಮತ್ತು ಗಾಯತ್ರಿ ದೇವಿ ಕ್ರೂರವಾಗಿ ನಗುತ್ತಾ ತಮ್ಮ ಗೆಲುವನ್ನು ಸಂಭ್ರಮಿಸುತ್ತಿರುತ್ತಾರೆ. JP ಮಾನಸಿಕವಾಗಿ ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಸಿದು ಬೀಳಬೇಕು, ಸಾಯುವವರೆಗೂ ಅವನಿಗೆ ನೆಮ್ಮದಿ ಇರಬಾರದು ಎಂದು ವಿಕೃತ ಆನಂದ ಪಡುತ್ತಾರೆ. ಇದೇ ಸಮಯದಲ್ಲಿ ಅರ್ಜುನ್ ಭಾರ್ಗವಿ ಒಂದು ಬಾಡಿಗೆ ಮನೆ ಹುಡುಕಿಕೊಂಡು ಮಾಲೀಕ ಗೋಪಾಲಯ್ಯನ ಹತ್ತಿರ ಬರ್ತಾರೆ. ಲಾಯರ್ ಭಾರ್ಗವಿ ಎಂದು ತಿಳಿದ ತಕ್ಷಣ ಗೋಪಾಲಯ್ಯ ಗೌರವದಿಂದ ಮನೆ ಕೊಡಲು ಒಪ್ಪಿಕೊಳ್ತಾರೆ. ಆದರೆ 20,000 ಬಾಡಿಗೆ ಮತ್ತು 40,000 ಅಡ್ವಾನ್ಸ್ ಕೇಳಿದಾಗ ಬೃಂದ ಮಧ್ಯೆ ಈ ಸಣ್ಣ ಮನೆಗೆ ಅಷ್ಟೊಂದು ದುಡ್ಡ ಎಂದು ಜಗಳವಾಡುತ್ತಾ ಇಡೀ ಕುಟುಂಬವನ್ನೇ ಅವಮಾನಿಸ್ತಾಳೆ. ಅದೇ ಹೊತ್ತಿಗೆ ಅಲ್ಲಿ ಬರುವ ಒಬ್ಬ ಭಿಕ್ಷುಕ JP ಮುಂದೆ ಕೈ ಚಾಚುತ್ತಾನೆ. ಆದರೆ JP ಜೋಬಿನಲ್ಲಿ ದುಡ್ಡಿಲ್ಲದ ಕಾರಣ ಪಕ್ಕದಲ್ಲಿದ್ದ ಒಬ್ಬ ಶ್ರೀಮಂತ 100 ರೂಪಾಯಿ ದಾನ ಮಾಡ್ತಾನೆ. ಇದನ್ನು ಕಂಡು ಭಿಕ್ಷುಕ JPಯನ್ನು ಬಿಟ್ಟು ಆ ಶ್ರೀಮಂತನನ್ನು ಹೊಗಳುತ್ತಾನೆ. ಇದನ್ನು ದೂರದಿಂದ ನೋಡುವ ಜಗನ್ JPಯನ್ನು ಭೀಕರವಾಗಿ ರೇಗಿಸುತ್ತಾನೆ. ನಿನ್ನ ಜೋಬಿನಲ್ಲಿ ದುಡ್ಡು ಇಲ್ಲದಿದ್ದರೂ ಭಿಕ್ಷುಕನೂ ನಿನಗೆ ಬೆಲೆ ಕೊಡಲ್ಲ. ಇನ್ನು ಮುಂದೆ ನಿನ್ನ ಜೀವನ ಹೀಗೆ ಅಮ್ಮ ತಾಯಿ ಎಂದು ಬೇಡುವ ಪರಿಸ್ಥಿತಿ ಬರುತ್ತದೆ ಎಂದು ಅವಮಾನಿಸಿ ಹೋಗ್ತಾನೆ. ಕೊನೆಯಲ್ಲಿ ಬೃಂದ ಅಡ್ವಾನ್ಸ್ ಕೊಡಲು ಹಠ ಹಿಡಿದಾಗ ಅರ್ಜುನ್ ಕೋಪಗೊಳ್ತಾನೆ. ಆಗ ಬೃಂದ ತನ್ನ ಅಹಂಕಾರದಿಂದ ಮನಸ್ಸು ಮಾಡಿದ್ದರೆ ಈಗಲೇ ನಿಮ್ಮ ಮುಖಕ್ಕೆ ದುಡ್ಡು ಬಿಸಾಕ್ತೀನಿ. ನಮ್ಮ ಮನೆಯಲ್ಲಿ ಕದ್ದ ಎಲ್ಲ ಆಸ್ತಿ, ದುಡ್ಡು, ಒಡವೆಯನ್ನು ನಾನೇ ಬ್ಯಾಂಕ್ನಲ್ಲಿ ಬಚ್ಚಿಕೊಂಡು ತಂದಿದ್ದೇನೆ ಎಂದು ಅರ್ಜುನ್ ಮತ್ತು ಭಾರ್ಗವಿ ಎದುರಲ್ಲೇ ಸತ್ಯ ಬಾಯಿ ಬಿಡುತ್ತಾ ದುಡ್ಡಿನ ಬ್ಯಾಗ್ ಜೊತೆ ಸಿಕ್ಕಿ ಬೀಳ್ತಾಳೆ. ಬೃಂದ ತಂದಿರುವ ಆ ಕದ್ದ ದುಡ್ಡು JP ಕುಟುಂಬವನ್ನು ಉಳಿಸುತ್ತಾ ಅಥವಾ ಹೊಸ ಸಂಕಷ್ಟವನ್ನು ತರುತ್ತಾ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಏನು ಧಾರಾವಾಹಿಯ ಕತೆ ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗೆ ಸಪೋರ್ಟ್ ಮಾಡಿ, ಪೂರ್ತಿ ವಿಡಿಯೋ ನೋಡಿ. ಧನ್ಯವಾದಗಳು.